ಶ್ರೀರಾಮುಲು ನಾಯಕರ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನು ನಡೆಸಲಾಗಿತ್ತು. ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ ಎಸ್ಆರ್ ವಿಶ್ವನಾಥ್ ಬಳಿಕ ಈಗ ಕಾಂಗ್ರೆಸ್ ಶಾಸಕರಿಂದ ಧರ್ಮಸ್ಥಳ ಅಭಿಯಾನ ಶುರುವಾಗ್ತಾ ಇದೆ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳಿಂದ ಅಭಿಯಾನ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ಆಗಸ್ಟ್ 24ರಂದು ಧರ್ಮಸ್ಥಳವನ್ನ ಹಲವಾರು ಸಂಘಟನೆಗಳು ಕೂಡ ತಲುಪಲಿವೆ. ಆರ್ಎಸ್ಎಸ್ ಮುಖಂಡರು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಆಗಸ್ಟ್ 25ಕ್ಕೆ ಧರ್ಮಸ್ಥಳಕ್ಕೆ ಸಿ.ಕೆ. ರಾಮಮೂರ್ತಿ ಟೀಮ್ ಹಾಗೆ ಬೆಂಗಳೂರಿನ ಜಯನಗರ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಟೀಮ್, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಟೀಮ್ ಕೂಡ ವಿಸಿಟ್ ಅನ್ನ ಮಾಡ್ತಾರೆ. ಸಾಲು ಬಿಜೆಪಿ, ಕಾಂಗ್ರೆಸ್, ಹಿಂದೂ ಕಾರ್ಯಕರ್ತರು, ಆರ್ಎಸ್ಎಸ್ ಹೀಗೆ ಹಲವಾರು ನಾಯಕರಿಂದ ಧರ್ಮಸ್ಥಳಕ್ಕೆ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿನ್ನೆ ತಿರುವು ಪಡೆದುಕೊಂಡಿದೆ. ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಈಗಾಗಲೇ ಬಿಜೆಪಿ ಎಸ್ಆರ್ ವಿಶ್ವನಾಥ್ ಅವರ ಟೀಮ್ನಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಿದ್ರು. ಅದರಲ್ಲಿ ಹಿಂದೂ ಕಾರ್ಯಕರ್ತರು, ಬಿಜೆಪಿ ನಾಯಕರು, ಸಿ.ಟಿ. ರವಿ, ವಿಜಯೇಂದ್ರ ಹೀಗೆ ಹಲವಾರು ಬಿಜೆಪಿ ನಾಯಕರು, ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಈಗ ಅದೇ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರು, ಹಿಂದೂ ಸಂಘಟನೆಗಳು ಹಾಗೆ ಆರ್ಎಸ್ಎಸ್ ಮುಖಂಡರು ಕೂಡ ಧರ್ಮಸ್ಥಳಕ್ಕೆ ಭೇಟಿಯಾಗುವ ಸಾಧ್ಯತೆ ಇದೆ. ಇದೇ 24ರಂದು ಧರ್ಮಸ್ಥಳಕ್ಕೆ ಹಲವಾರು ಸಂಘಟನೆಗಳು ಕೂಡ ಹೋಗಲಿದ್ದಾವೆ. ಇನ್ನು ಆಗಸ್ಟ್ 25ಕ್ಕೆ ಧರ್ಮಸ್ಥಳಕ್ಕೆ ಸಿ.ಕೆ. ರಾಮಮೂರ್ತಿ ಟೀಮ್, ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಟೀಮ್ ಕೂಡ ವಿಸಿಟ್ ಅನ್ನ ಮಾಡ್ತಾರೆ. ಇನ್ನು ಸಾಲು ನಾಯಕರಿಂದ ಧರ್ಮಸ್ಥಳಕ್ಕೆ ಹೋಗುವ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ರೀತಿಯಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಯ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ದಿನದಿನಕ್ಕೂ ಕೂಡ ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಈಗ ಧರ್ಮಸ್ಥಳ ಧರ್ಮಾಧಿಕಾರಿಯ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಈಗಾಗಲೇ ಧರ್ಮಸ್ಥಳ ಚಲೋ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ವಿಶ್ವನಾಥ್ ಅವರು ಕೂಡ ಮುಂದಾಗ್ತಾರೆ. ತದನಂತರ 16ನೇ ತಾರೀಕು ಇಲ್ಲಿಂದ ನೆಲಮಂಗಲದಿಂದ ಧರ್ಮಸ್ಥಳಕ್ಕೆ ಸುಮಾರು 200 ಕಾರ್ಗಳ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾರೆ. ತದನಂತರ 17ನೇ ತಾರೀಕು ಅಲ್ಲಿ ಬಿಜೆಪಿ ನಿಯೋಗ ಕೂಡ ಅವ್ರಿಗೆ ಜಾಯಿನ್ ಆಗುತ್ತೆ. ಅವ್ರು ಹೋಗಿ ದರ್ಶನ ಕೂಡ ಮಾಡಿ ಹಾಗೆ ಧರ್ಮಾಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನ ನಡೆಸಿರ್ತಾರೆ. ಇದರೆಲ್ಲದರ ಬೆಳವಣಿಗೆ ಮಧ್ಯೆ ಒಂದಿಷ್ಟು ಎಸ್ಐಟಿ ತನಿಖೆಯ ಬಗ್ಗೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿನ್ನೆ ಅಷ್ಟೇ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಎಸ್ಐಟಿ ತನಿಖೆಯನ್ನ ನಿಲ್ಲಿಸಬೇಕು, ಇಂಟ್ರೀಮ್ ರಿಪೋರ್ಟ್ ಕೊಡ್ಬೇಕು ಅನ್ನೋ ಒಂದು ಅಂಶಗಳನ್ನ ಬಿಜೆಪಿ ಅವರು ಮಾಡಿದ್ರೆ ಸರ್ಕಾರ ಯಾವುದೇ ರೀತಿಯಾಗಿ ಇದನ್ನ ನಾವು ಷಡ್ಯಂತ್ರ ಮಾಡೋದಕ್ಕೆ ಬಿಡಲ್ಲ ಅಂತ ಸರ್ಕಾರ ಕೂಡ ಉತ್ತರ ಕೊಟ್ಟು ಇದನ್ನೆಲ್ಲ ಹೊರತುಪಡಿಸಿ ನೋಡ್ತಾ ಹೋದ್ರೆ ಈಗಾಗಲೇ ಧರ್ಮಸ್ಥಳ ಚಲೋವನ್ನ ಮಾಡಿದ್ರು. ಅದರ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೆಲಮಂಗಲ ಶಾಸಕರಾದಂತ ಶ್ರೀನಿವಾಸ್ ಅವರು ಹಾಗೂ ಅವರ ನಿಯೋಗದ ಒಟ್ಟಿಗೆ ಅವ್ರು 23ನೇ ತಾರೀಕು ಧರ್ಮಸ್ಥಳಕ್ಕೆ ತೆರಳಲು ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಅದನ್ನ ಹೊರತುಪಡಿಸಿ ಅಂದ್ರೆ 24ನೇ ತಾರೀಕು ವಿವಿಧ ಹಿಂದೂ ಪರ ಸಂಘ ಸಂಸ್ಥೆಗಳು ಮತ್ತು ಆರ್ಎಸ್ಎಸ್ ನ ಪ್ರಮುಖ 3 ನಾಯಕರು, ಕೇಂದ್ರದ ನಾಯಕರು ಕೂಡ ಭಾಗಿಯಾಗಿ ಅವರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಜೊತೆ ಕೂಡ ಚರ್ಚೆ ಮಾಡಲು ಮುಂದಾಗಿದ್ದಾರೆ 24ನೇ ತಾರೀಕು ಅಂತ ಕೂಡ ತಿಳಿದು ಬರ್ತಾ ಇದೆ. ಮತ್ತೆ 25ನೇ ತಾರೀಕು ಸಿ.ಕೆ. ರಾಮಮೂರ್ತಿ, ಜಯನಗರ ಶಾಸಕರು ಮತ್ತು ಅವರ ಬೆಂಬಲಿಗರು ಕೂಡ ಅಲ್ಲಿಗೆ ತೆರಳಲಿದ್ದಾರೆ. ತದನಂತರ ಆರಗ ಜ್ಞಾನೇಂದ್ರ ಹಾಗೂ ಒಂದಿಷ್ಟು ಬೆಂಬಲಿಗರು ತೆರಳಿದ್ದಾರೆ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಧರ್ಮಸ್ಥಳ ಅನ್ನೋ ಒಂದು ವಿಚಾರ ಸಾಕಷ್ಟು ಸದ್ದು ನಡೀತಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಚಲೋ ಮಾಡಿ ಎಲ್ಲಾ ನಾಯಕರುಗಳು ಕೂಡ ನಾವು ಧರ್ಮಸ್ಥಳದ ಜೊತೆ ನಿಲ್ತೀವಿ, ಅಂದ್ರೆ ಆ ಕ್ಷೇತ್ರದ ಜೊತೆ ನಿಲ್ತೀವಿ, ಆ ಪಾವಿತ್ರ್ಯದ ಜೊತೆ ನಿಲ್ತೀವಿ ಅಂತ ಎಲ್ಲ ಒಂದ್ ಕಡೆ ಸಂದೇಶ ರವಾನೆ ಮಾಡೋದಕ್ಕೆ ಎಲ್ಲಾ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ನ
ಕೆಲವು ನಾಯಕರು ಮುಂದಾಗಿದ್ರೆ, ಹೊರತುಪಡಿಸಿ ಅಂದ್ರೆ ಸರ್ಕಾರದಲ್ಲಿ ಇದ್ದಂತ ಕೆಲವು ಶಾಸಕರು ಕೂಡ ಈಗ ಮುಂದಾಗಿದ್ದಾರೆ ಅಂತಾನೆ ತಿಳಿದು ಬರ್ತಾ ಇದೆ ಅಂಕಿತ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಯೂಟ್ಯೂಬರ್ಸ್ಗೆ ಪರಂ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಹೋರಾಟದ ಹೆಸರಲ್ಲಿ ತೇಜೋವಧೆಯನ್ನ ಮಾಡಿದ್ರೆ ಹುಷಾರ್ ಅಂತ ಹೇಳಿ ಪರಂ ವಾರ್ನಿಂಗ್ ಅನ್ನ ಮಾಡಿರುವಂತದ್ದು. ಜನರ ಧಾರ್ಮಿಕ ಭಾವನೆಗೆ ಇವರು ಧಕ್ಕೆಯನ್ನ ಮಾಡ್ತಾ ಇದ್ದಾರೆ. ಯಾರು ಜನರ ಭಾವನೆಗೆ ಧಕ್ಕೆಯನ್ನ ಮಾಡ್ತಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು. ತಕ್ಷಣವೇ ನಿಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಸುಖಾಸುಮ್ಮನೆ ಆಧಾರರಹಿತ ಆರೋಪವನ್ನ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಎಚ್ಚರಿಕೆ ನಿರ್ಲಕ್ಷಿಸಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಯೂಟ್ಯೂಬರ್ಸ್ಗೆ ಪರಂ ವಾರ್ನಿಂಗ್ ಅನ್ನ ಮಾಡಿರುವಂಥದ್ದು. ಇಲ್ಲಿ ಹೋರಾಟದ ಹೆಸರಲ್ಲಿ ಯಾರಾದ್ರೂ ಮೇಲೆ ತೇಜೋವಧೆಯನ್ನ ಮಾಡಿದ್ರೆ ಹುಷಾರ್ ಅಂತ ಹೇಳಿರುವಂಥದ್ದು. ಯೂಟ್ಯೂಬರ್ಸ್ಗೆ ಪರಮೇಶ್ವರ್ ಖಡಕ್ ವಾರ್ನಿಂಗ್. ಇತ್ತ ನೋಟಿಸ್ ನೀಡಲು ಬಂದಿದ್ದಕ್ಕೆ ಒಂದು ರೀತಿಯಾಗಿ ಇಲ್ಲಿ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವವರಿಗೆ ಅವರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ, ತಕ್ಷಣವೇ ನಿಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳಿ ಅಂತ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಸುಖಾಸುಮ್ಮನೆ ಆಧಾರರಹಿತ ಆರೋಪವನ್ನ ಮಾಡಿದ್ರೆ ಅವರ ಮೇಲೆ ನಾವು ಕ್ರಮ. ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಮಾಧ್ಯಮದಲ್ಲಿ